ಒಂದು ವಾರ ಆದ್ಮೇಲೆ ಕೊಟ್ಟರು ಸಹ ರೇಷನ್ ಕೊಡ್ಬೇಕು. ಅವ್ರು ಕೊಡುವಂತ ರೇಷನ್ ಬಿಡ್ತದೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ಬೇಕಿದ್ದು. ಆಮೇಲೆ ಕೆಲವು ಕಡೆ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ವಸೂಲಿ ಮಾಡ್ತೀನಿ ಅಂತ ಐತೆ. ಇದೇನೋ ನನ್ನ ಗಮನಕ್ಕೆ ಬಂದ್ರೆ ಅವನ್ನ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ನೀವು ಇಲಾಖೆ ನ್ಯಾಯಬೆಲೆ ಮುಚ್ಚುವಂತ ಕೆಲಸ ಮಾಡ್ತಿದ್ರಿ. ಹಳ್ಳಿಗಳಲ್ಲಿ ಹೀಗೆ ಹೇಳ್ಕೊತಾರೆ ಇರ್ತವೆ, ಅಲ್ಲೆಲ್ಲ ಸುಮ್ಮನೆ ದನಗಳು ಹೋಗೋದು, ನಮ್ಮ ರೈತರು ಓಡಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಫೆನ್ಸಿಂಗ್ ಒಂದು ಆಕ್ಷನ್ ರೆಡಿ ಮಾಡಿಸಿ. ಆಯ್ತು, ಕರೆಂಟ್ ಪ್ರಾಬ್ಲಮ್ ಆಗಿದ್ದಂಗೆ ನೋಡ್ಬೇಕ್ರಿ. ಆಮೇಲೆ ಮಳೆಗಾಲದಲ್ಲಿ ಕರೆಂಟ್ ಹೋಯ್ತು ಅಂತ ತಿಳ್ಕೊಂಡ್ರಿ, ಮಳೆ ನಿಂತ ತಕ್ಷಣ ಕರೆಂಟ್ ಬಿಡೋದು. ಗಾಳಿ ಇಲ್ಲದೆ ಇದ್ರೆ ಗಾಳಿ ಇದ್ದಾಗ ಮಾತ್ರ ಕರೆಂಟ್ ತೆಗ್ರಿ ನೀವು. ಅದೊಂದು ನೆಪ ಇಟ್ಕೊಂಡು ಗಂಟೆ ಕರೆಂಟ್ ತೆಗಿ ಅಂತ ಕೆಲಸ ಮಾಡ್ಬೇಡಿ. ನೋಡಿ, ಈಗ ತಹಶೀಲ್ದಾರು, ಇಒ, AWE ಇದ್ದೀರಾ, PDOs ಎಲ್ಲ ಇದ್ದಾರ. ಕುಡಿಯೋ ನೀರಿಗೆ ಬಹಳ ನನಗೆ ನೇರವಾಗಿ ಪಬ್ಲಿಕ್ಸು, ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಫೋನ್ ಮಾಡ್ತಾವ್ರೆ. ಸುಮಾರು ಕಡೆ ಕುಡಿಯೋ ನೀರಿಗೆ ಬಹಳ ಸಮಸ್ಯೆ ಆಗ್ತದೆ. ಬೇಸಿಗೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಗ್ರೌಂಡ್ ವಾಟರು ಕೆಲವು ಕಡೆ ಫೇಲ್ಯೂರ್ ಆಗಿದೆ, ಕೆಲವು ಕಡೆ ಗೊತ್ತಾಗಿತ್ತು ಸಣ್ಣ ಆಗೈತೆ. ಇದಕ್ಕೆ ತುರ್ತಾಗಿ ನಾನು ಮೊನ್ನೆ LHL 15 days ಬ್ಯಾಕ್ ಮೀಟಿಂಗ್ ಮಾಡಿ ಹೇಳಿದೆ. ಇಒ ಅವ್ರನ್ನ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಪಂಚಾಯತಿಗೆ ಒಂದೊಂದು ಬೋರ್ವೆಲ್ 1 ರಿಂದ 2 ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಕನಿಷ್ಠ 3 ಬೋರ್ವೆಲ್ ಅನ್ನ ನೀವು ವರ್ಗ 1ರಲ್ಲಿ ಸೇರಿಸ್ಕೊಂಡು ಬೋರ್ವೆಲ್ ಕೊರಿಬೇಕು ಅಂತ ಹೇಳಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನಾನು ಈ ಮೀಟಿಂಗ್ ಅಲ್ಲಿ ಹೇಳೋದಷ್ಟೇ, ಕುಡಿಯೋ ನೀರಿಗೆ ತೊಂದರೆ ಆಗಿದ್ದಂಗೆ ಬಹಳ ಎಚ್ಚರ ವಹಿಸಬೇಕು. ಎಚ್ಚರ ವಹಿಸಿ ಎಲ್ಲಿ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗ್ತದೆ ಫಸ್ಟ್ ಪ್ರಿಯಾರಿಟಿ ಆಲ್ಟರ್ನೇಟಿವ್. ಅಲ್ಲಿ ಅಂಡರ್ಗ್ರೌಂಡ್ ವಾಟರ್ ಫೇಲ್ಯೂರ್ ಆದರೆ ಅಲ್ಲಿ ಬೋರ್ವೆಲ್ ಕೊಡಿಸ್ತಕ್ಕಂಥದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಬೋರ್ವೆಲ್ ಕೊರೆಯೋದ್ರ ಒಳಗಡೆ ಏನಾದರೂ ತೊಂದರೆ ಆದರೆ ಟ್ಯಾಂಕರ್ ಸಪ್ಲೈ ಮಾಡ್ತಕ್ಕಂಥದ್ದಕ್ಕೆ ಮಾಡಬೇಕು. ಎಲ್ಲೂ ಸಹ ಯಾವ ಗ್ರಾಮದಲ್ಲೂ ಸಹ ಕುಡಿಯೋ ನೀರಿಗೆ ವ್ಯತ್ಯಾಸ ಆಯಿತು, ತೊಂದರೆ ಆಯಿತು ಅಂತ ಜನ ಒಂದು ಕಂಪ್ಲೇಂಟ್ ಮಾಡಬಾರ್ದು. ಇದಕ್ಕೇನಾದರೂ ವ್ಯತ್ಯಾಸ ಆದರೆ ಸಂಬಂಧಪಟ್ಟಂತ ಇಒ, PDO, RWS, AWE ಇಂಜಿನಿಯರ್ಸ್ ನೀವೇ ಹೊಣೆ ಆಗಿರ್ತಾರೆ, ತಹಶೀಲ್ದಾರು ಹೊಣೆ ಆಗಿರ್ತಾರೆ. ನೀವು ಬೇರೆ ಕೆಲಸ ಇನ್ನೊಂದು ತಿಂಗಳು 1.5 ತಿಂಗಳು ಮಾಡದೇ ಇದ್ರೂ ಪರವಾಗಿಲ್ಲ, ಬೇಸಿಗೆ ಮುಗಿಯೋವರೆಗೂ ಕುಡಿಯೋ ನೀರಿಗೆ ಕಾನ್ಸಂಟ್ರೇಟ್ ಮಾಡಿ ನೀವು ಕೆಲಸ ಮಾಡಬೇಕು. ಈಗ ಬೋರ್ವೆಲ್ ಎಷ್ಟು ಕಡೆ ರಿಕ್ವೈರ್ಮೆಂಟ್ ನಮ್ಮ ಕಡೆ ಇದೆ, ಕಿಲಾಪತಿ ಮುರಾಜದು ಎಷ್ಟು ಆಕ್ಷನ್ ಪ್ಲಾನ್ ಮಾಡಿದ್ದೀರಾ ವರ್ಗ 1ರಲ್ಲಿ? 28 ಈಗ ನೋಡಿ, ನಾನು ಹೇಳ್ತೀನಿ, ನೋಟ್ ಮಾಡ್ಕೊಂಬಿಡಿ. ಪಂಚಾಯತಿ ವಯಸ್ಸು ಇಲ್ಲಿ ಇಮಿಡಿಯೇಟ್ ಬೋರ್ವೆಲ್ ಕೊರಬೇಕು. ಹಾಗಲಕುಪ್ಪೆ ಪಂಚಾಯತಿ, ಚಂದನವರಸಳ್ಳಿ, ಕೃಷ್ಣಾಪುರ, ಹೊನ್ನೇನಹಳ್ಳಿ ಪಂಚಾಯತಿ, ಉಚ್ಚಿರೇನಪಾಳ್ಯ, ಹೊನ್ನೇನಹಳ್ಳಿ, ಅಂಜನಾದ್ರಿ ಲೇಔಟ್, ನರಸೀಪುರ ಪಂಚಾಯತಿ, ಗೋವಿಂದಪುರ, ಮಾಕೇನಹಳ್ಳಿ, ಸಾಲಟ್ಟಿ, ಸೋಂಪುರ ಪಂಚಾಯತಿ, ಸೋಂಪುರ ಟೌನು, ಕರಿಮಣ್ಣೆ, ಭಾರತೀಪುರ, ಶಿವಗಂಗೆ ಪಂಚಾಯತಿ, ಗಂಗೇನ್ಪುರ, ಗುರುನಹಳ್ಳಿ, ಕಂಬಾಳು, ಸೋಲೂರು PDO ಕರೆದಿದ್ರ ಕರ್ಬೇಕಾಗಿತ್ತು. ಸೋಲೂರು ಕಾನ್ಸಂಟ್ರೇಟ್ ಮಾಡ್ಬಿಡಿ. ಉಪ್ಪೇಮಾಡ ಇಮಿಡಿಯೇಟ್ ಕರಿಬೇಕು. ಉಪ್ಪೇಮಾಡ, ರಾಜನಪಾಳ್ಯ, ತಿಮ್ಸಂದ್ರ, ಕಸಬಾ ಹೋಗ್ಲಿ, ದಿನ್ನೇಪಾಳ್ಯ, ಯಾಡಹಳ್ಳಿ, ಇಲ್ಲೂ ಬೋರ್ವೆಲ್ ಇಮಿಡಿಯೇಟ್ ಕೊಡಬೇಕು. ಬಡಗೇಹಳ್ಳಿ ಪಂಚಾಯತಿ, ಬಡಗೇರೆ, ಓಬಳಾಪುರ, ಕೊಟ್ಟಪ್ಪನಪಾಳ್ಯ, ಧರ್ಮಜಯನಪಾಳ್ಯ, ಅರೆಬೊಮ್ಮನಹಳ್ಳಿ, ಕೆಂಪಾಪುರ ವಿಹಾರ, ಗಂಗೆಗೌಡನಪಾಳ್ಯ, ಕುಲವನಹಳ್ಳಿ ಗ್ರಾಮ ಪಂಚಾಯತಿ, ಕುಲವನಹಳ್ಳಿ, ಚಂತಿಮಯ್ಯನಪಾಳ್ಯ, ಹೆಸರುವಳ್ಳಿ ಪಂಚಾಯತಿ, ವಾದಕುಂಟೆ, ಗುಡ್ಡೇಗೌಡನ ಚೆನ್ನಹಳ್ಳಿ, ದೊಡ್ಡಬೇಲೆ ಪಂಚಾಯತಿ, ಕಾರೇಹಳ್ಳಿ. ಇಷ್ಟಪ್ಪ. ಇಷ್ಟು ಇಮಿಡಿಯೇಟ್ ಬೋರ್ವೆಲ್ನ ನೀವು ಡ್ರಿಲ್ ಮಾಡಿ ಅದು ಕನೆಕ್ಷನ್ ಕೊಟ್ಟು ಜನಕ್ಕೆ ನೀರು ತೊಂದರೆ ಆಗ್ದಂಗೆ ಮಾಡಬೇಕು. ಸರ್, ಈ ಸರಿ ರೈತರಿಗೆ 2.5 ಕೋಟಿ ರೂಪಾಯಿ ಸಾಲ ನಮ್ಮಲ್ಲಿ ಹೆಡ್ ಆಫೀಸ್ ಇಂದ ಸ್ಯಾಂಕ್ಷನ್ ಆಗಿದೆ ಸರ್. ಅದರಲ್ಲಿ 1,93,00,000 ಈಗಾಗಲೇ ವಿತರಣೆ ಮಾಡಿದ್ವಿ. ಇನ್ನು 57 ಲಕ್ಷ ಬಾಕಿ ಇರುತ್ತೆ ಸರ್. ಒಟ್ಟು 77.20% ಅವರೇಜು ಸಾಲ ವಿತರಣೆ ಆಗಿರುತ್ತೆ ಸರ್.
ಯಾಕೆ 23% ಆಗಿಲ್ಲ? ಸರ್ ಅದು 2ನೇ ಕಂತು 3ನೇ ಕಂತು ಅಂತ ಇರುತ್ತೆ ಸರ್. ಅದು ಈಗ ಮಾರ್ಚ್ ಆದ್ಮೇಲೆ ಅವರು ಹಸುಗೆ 6 ತಿಂಗಳು ಫಸ್ಟ್ ಕಂತು ಕೊಟ್ಬಿಟ್ಟು 6 ತಿಂಗಳಾದ್ಮೇಲೆ 2ನೇ ಕಂತು ಕೊಡ್ತೀವಿ ಸರ್. ಹಾಗಾಗಿ ಅದು 2ನೇ ಕಂತಿಗೆ 57 ಲಕ್ಷ ಉಳ್ಕೊಂಡಿದೆ ಸರ್. ನಾನು ಮಾಮೂಲಿ ರೆಗ್ಯುಲರ್ ಆಗಿ ಆಗೋದು ಅಂತ ನೀನು ಕೇಳಲ್ಲ. ಒಂದು ಆಶ್ರಯ, 2ನೇದು ರಸ್ತೆ, ಇನ್ನೊಂದು ಕುಡಿಯೋ ನೀರು, ಆಮೇಲೆ ಕ್ಲೀನಿಂಗು, ಮತ್ತೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮ್ಮದೇ ಜಾಸ್ತಿ ಜವಾಬ್ದಾರಿ. ಆಮೇಲೆ ಬೆಸ್ಕಾಂನವರು ಮಳೆ ಸಂದರ್ಭದಲ್ಲಿ ಕರೆಂಟ್ ಹೋಗ್ಬಾರ್ದು, ರೋಡ್ ಶೆಡ್ಡಿಂಗ್ ಆಗ್ಬಾರ್ದು, ಇದನ್ನೆಲ್ಲ ಏನು ತುರ್ತಾಗಿ ನೀವು ಮಾಡಬೇಕು ಅದನ್ನೆಲ್ಲ ಕ್ರಮವಹಿಸಿ ಮಾಡಿ ಎಲ್ಲ ಹೆಚ್ಚು ಕಡಿಮೆ ಅಧಿಕೃತವಾಗಿ ಒಳ್ಳೆ ಮಾಹಿತಿ ಕೊಟ್ಟು ಚೆನ್ನಾಗಿ ಫ್ರೆಂಡ್ಸಿಂಗ್ ಮುಖದಿಂದ ಮಾಡಿದ್ರಿ. ನಾನು ಬಾಯಲ್ಲೇ ಇತ್ತಲ್ರಿ, ನೀವು ಟೈಪಿಂಗ್ ಮಾಡ್ಕೊಂಡು ತೊಡಚಿನಗುಪ್ಪದ ರೋಡು ಅದು CC ರೋಡ್ ಆಗ್ಬೇಕು ಸರ್. ಈಗ ಅದೊಂದು ಅದು ಇದು ನಾನು ಮೊನ್ನೆ ಪೂಜೆ ಮಾಡಿದ್ನಲ್ಲ ಒಳ್ಳೆ ಚಿಕ್ಕನಹಳ್ಳಿ ರಸ್ತೆ ಸರ್, ಅದು ಟ್ರೈನ್ ಪ್ರೊಸೆಸ್ ಇದೆ ಸರ್. ಆಮೇಲೆ ಜಂಗಲ್ ಮಳೆ ತೆಗಿತಾರೆ. ಬಂದ್ಬಿಡ್ತದೆ, ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಬಿಡಿ. ಅದೇ ಹೌದು ಸರ್, ಟ್ರೈನ್ ಪ್ರೊಸೆಸ್ ಇದೆ. ಈಗ ಟ್ರೈನ್ ಕಂಪ್ಲೀಟ್ ಆದಂಗೆ ಆಸ್ಪರ್ಟ್ ಮಾಡ್ತೀವಿ ಸರ್. ಆಯ್ತು. ಅದು ಪ್ರಾಮ್ಸಿಲ್ ಎಷ್ಟು ಬಂದಿದೆ? ಪ್ರಾಂಶಿಲ್ 2 ವರ್ಷ ಬಂದಿದೆ ಸರ್. ಎಷ್ಟು? 5 ಕೋಟಿ ಹೇಳಿದೆ ಸರ್. ಒಂದು ಜಂಕ್ಷನ್ ಇಂಪ್ರೂವ್ಮೆಂಟ್ ಇದೆ, ಒಂದು ಡ್ಯಾಮ್ಗಳು ಅಲ್ಲಿ ಒಂದು ಇದೆ ಸರ್. ಅದರಲ್ಲಿ ಆಲ್ರೆಡಿ ಒಂದು ಸೈಡ್ ಆಸ್ಪರ್ಟ್ ಮಾಡಿದ್ವಿ, ಇನ್ನೊಂದು ಸೈಡ್ WBM GSP ಹಾಕೊಂಡಿದ್ವಿ ಸರ್. ಅದು ಈ ತಿಂಗಳಲ್ಲಿ ಮುಗಿಸ್ತೀವಿ ಸರ್. SSDP ಸರ್ SSDP 2 ವರ್ಕ್ ಇದೆ ಸರ್. ಒಂದು 20 ಕೋಟಿ ಒಂದು 40 ಕೋಟಿ ವರ್ಕ್ ಇದೆ ಸರ್. 20 ಕೋಟಿಲಿ ಒಂದು ಸೈಡ್ ಆಲ್ರೆಡಿ ಆಸ್ಪರ್ಟ್ ಮಾಡಿದ್ವಿ ಸರ್. ಇನ್ನು ತ್ಯಾಮೂರು ಟೌನ್ಗೆ ಸರಿ CC ರೋಡ್ ಮಾಡಬೇಕು ಸರ್. ಆಯ್ತು. ಹೊಸ ವರ್ಕ್ SSDPಗೆ ಅಪೆಂಡಿಕ್ಸ್ ಗೆ ಪ್ರಪೋಸಲ್ ಕೊಟ್ಟಿದ್ದೀರಾ, ಅದೆಲ್ಲ ಎಸ್ಟಿಮೇಟ್ ಮಾಡಿದ್ದೀರಾ? ಹ್ಞೂ ಸರ್, ಎಸ್ಟಿಮೇಟ್ ಆಗಿದೆ. ಹೋಗಿದ್ದೀರಾ? ಹೋಗಿದೆ ಸರ್. ಮಾಲಿಪುರದಿಂದ ಮೋಟ್ಕನಹಳ್ಳಿಗೆ ರೋಡ್ ಸರ್ ಅದು ಈಗ ನೆನ್ನೆ ಬಂದಿದೆ ಸರ್ ಆರ್ಡ್ರು. ಈಗ ಹೋಗಿ ಅದು ಎಸ್ಟಿಮೇಟ್ ಬಂದಿದೆ ಸರ್. ಬಂದಿದೆ ಸರ್. ಅಪ್ರೂವ್ ಆಯ್ತಾ? ಅಪ್ರೂವ್ ಆಗಿದೆ ಸರ್. ಇಮಿಡಿಯೇಟ್ ಹಾಗಾದ್ರೆ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದ್ಬಿಡಿ. ಕರೀತೀವಿ ಸರ್, ಶೀಘ್ರ ಕರೀತೀವಿ ಸರ್. 20 ಕೋಟಿ ಅದು 20 ಕೋಟಿ. 5 ಕೋಟಿ ಕಂಟಿನ್ಯೂಷನ್ ಸೊಂಡೆ ಉಪ್ಪರ್ ರೋಡ್. ಹೌದು ಸರ್. ಅದಲ್ವಾ? ಹೌದು ಸರ್. 2 ಎಸ್ಟಿಮೇಟ್ ರೆಡಿ ಮಾಡಿ. ಟೆಂಡರ್ ಯಾವಾಗ ಕರೀತೀರಾ ಸರ್? ಈ ತಿಂಗಳೊಳಗೆ ಕರೆದು ಆಯ್ತು. ಚಾಮುಂಡಿ ರೋಡ್ ಕಂಪ್ಲೀಟ್ ಆಗಕ್ಕೆ ಎಷ್ಟು ದಿವಸ ಬೇಕು? ಸರ್ ಒಂದು 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಲೆಕ್ಟ್ರಿಕಲ್ ಪೋಲ್ ಶಿಫ್ಟಿಂಗ್ ಇದೆ ಸರ್. ಅದೆಲ್ಲ ಶಿಫ್ಟ್ ಆದಮೇಲೆ ಒಂದು ಸೈಡ್ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಸೈಡು ಆಲ್ರೆಡಿ ಒಂದು ಅರ್ಧ ತೆಗೆದಿದ್ದಾರೆ ಸರ್. ಇನ್ನೊಂದು ಅರ್ಧ ತೆಗೆದುಬಿಟ್ಟು ಅದನ್ನು ಕಂಪ್ಲೀಟ್ ಮಾಡ್ತೀವಿ ಸರ್. ಮತ್ತೆ ಇದು ದೊಡ್ಡಬೆಲೆಯಿಂದ ಅಪ್ ಟು ದೊಡ್ಡಬೆಲೆ ಬಂದ್ಬಿಟ್ಟು ಟೆಂಡ್ರು ಪ್ರೊಸೆಸರ್ ಇದೆ ಸರ್. ವರ್ಕ್ ಕಾರ್ಡ್ ಇಶ್ಯೂ ತಗೋಬೇಕು ಸರ್. ವರ್ಕ್ ಕಾರ್ಡ್ ಅಂದ್ರೆ ಪೂಜೆ ಮಾಡಿಕೊಟ್ರೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಸರ್. ನಮ್ಮ ಇದ್ರ ರೋಡು ಮರಬಾಡವಾಡಿ ರೋಡು ಅದು ಈ ಪ್ಯಾಕೇಜಲ್ಲಿ ಅದನ್ನು ತಗೋತಾ ಇದ್ದೀವಿ. 3 ವರ್ಕ್ ಪ್ಯಾಕೇಜ್ ಏನು ಹೇಳಿದ್ರು, ಲೆಟರ್ ಕೊಟ್ಟಿದ್ದೀನಿ. ಅದನ್ನ ಪ್ಯಾಕೇಜ್ ಮಾಡ್ಕೊಂಡು ಒಟ್ಟಿಗೆ ದಸರಾ ಟೆಂಡರ್. ಕೆಂಪಿನಹಳ್ಳಿ ಬಾಣವಾಡಿ ರಸ್ತೆ ಅದು ಟೆಂಡರ್ ಆಗಿದೆ ಸರ್. ಸ್ಟಾರ್ಟ್ ಆಯ್ತಾ? ಇದು ಸ್ಟಾರ್ಟ್ ಆಗಿಲ್ಲ. ಅದು ಇದು ಜಂಗಲ್ ತೆಗಿತಾರೆ ಸರ್. ಬೇರೆ ಎಲೆಕ್ಟ್ರಿಕಲ್ ಪವರ್ ಶಿಫ್ಟಿಂಗ್ ಸ್ಟಾರ್ಟ್ ಮಾಡಿಸಿ. ಅಡಿಷನಲ್ ಆಗಿ ಏನು ಬಜೆಟ್ ಕೇಳಿದ್ರಲ್ಲ, ಆ ಬಜೆಟ್ ನಾನು ಈ ಸಾರಿ ಅಲೋಕೇಶನ್ ಮಾಡಿಸ್ಕೊಡ್ತೀನಿ. ಸರಿ ಸರ್. ಫಾಸ್ಟಾಗಿ ಕೆಲಸ ಅದನ್ನ ಟೇಕಪ್ ಮಾಡಬೇಕು. ಸರಿ ಸರ್.